ಬೆಳಗಿನ ಪ್ರಾರ್ಥನೆ. ಆತ್ಮೀಯ ತಂದೆಯೇ, ನಿಮ್ಮ ಕರುಣೆ ಮತ್ತು ನಿಮ್ಮ ಒಳ್ಳೆಯತನಕ್ಕಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಕಣ್ಣಿಗೆ ಗೋಚರವಾದ ಮತ್ತು ಅಗೋಚರವಾದ ಅಪಾಯಗಳೊಂದಿಗೆ ನನಗಾಗಿ ಯುದ್ಧ ಮಾಡುವುದಕ್ಕಾಗಿ ನಿಮಗೆ ಧನ್ಯವಾದಗಳು. ತಂದೆ, ನಾನು ದೈವಿಕ ರಕ್ಷಣೆಯನ್ನು ಕೇಳುತ್ತಿದ್ದೇನೆ. ನನ್ನ ಹೋರಾಟಗಳು ನಿಮಗೆ ತಿಳಿದಿದೆ ಸ್ವಾಮಿ. ನಾನು ಯಾವುದರ ವಿರುದ್ಧ ಹೋರಾಡುತ್ತಿದ್ದೇನೆಂದು ನಿಮಗೆ ತಿಳಿದಿದೆ. ನಾನು ಏನು ಎದುರಿಸುತ್ತಿದ್ದೇನೆಂದೂ ಸಹ ನಿಮಗೆ ತಿಳಿದಿದೆ. ನಿಮ್ಮ ಮಾತಿನ ಮೂಲಕ ನೀವು ನನಗೆ ನೀಡಿದ ಅಧಿಕಾರವನ್ನು ನಾನು ಅರಿತುಕೊಳ್ಳಲು ನೀವು ನನ್ನ ಆಧ್ಯಾತ್ಮಿಕ ಕಣ್ಣುಗಳನ್ನು ತೆರೆಯಬೇಕೆಂದು ಪ್ರಾರ್ಥಿಸುತ್ತೇನೆ. ನಿಮ್ಮ ಹೆಸರಿನಲ್ಲಿದೆ ಅಧಿಕಾರ ದೇವರೇ. ಕರ್ತನೆ, ನಿಮ್ಮ ಮಾರ್ಗಗಳನ್ನು ನನಗೆ ತಿಳಿಯಪಡಿಸು. ನಿನ್ನ ಪ್ರಸನ್ನತೆ ನನ್ನ ಜೀವನದಲ್ಲಿ ಪರಿಚಯವಾಗುವಂತೆ ಮಾಡಿ ತಂದೆ. ದೇವರ ಮಗುವಾಗಿ ನನಗಿರುವ ಶಕ್ತಿ ಮತ್ತು ಅಧಿಕಾರವನ್ನು ಪವಿತ್ರಾತ್ಮರು ಯಾವಾಗಲೂ ನನ್ನ ನೆನಪಿಗೆ ತರಲಿ. ಯೇಸು ಕ್ರಿಸ್ತನನ್ನು ನಂಬುವ ಮತ್ತು ಅವರಿಂದ ರಕ್ಷಿಸಲ್ಪಟ್ಟ ನಾನು ಹೊಂದಿದ ಶಕ್ತಿಯನ್ನು ಪವಿತ್ರಾತ್ಮರು ಯಾವಾಗಲೂ ನನ್ನ ಸ್ಮರಣೆಗೆ ತರಲಿ. ದೇವರ ರಾಜ್ಯದಲ್ಲಿ ನನ್ನ ಪಾತ್ರ ಮತ್ತು ನನಗಿರುವ ಪ್ರಾಮುಖ್ಯತೆಯನ್ನು ಪವಿತ್ರಾತ್ಮರು ನನಗೆ ಸದಾ ನೆನಪಿಸಲಿ ದೇವ. ಪವಿತ್ರ ಗ್ರಂಥದಲ್ಲಿರುವ ನಿಮ್ಮ ಭರವಸೆಯ ಮಾತುಗಳನ್ನು ಪವಿತ್ರಾತ್ಮರು ನನಗೆ ನೆನಪಿಸಲಿ. ನಾನು ಮೇಲಿದ್ದೇನೆ ಕೆಳಗಿಲ್ಲ ಎಂದು ಹೇಳುವ ನಿಮ್ಮ ಭರವಸೆ, ನಾನು ಬೆಳಗ್ಗೆ ಆಶೀರ್ವದಿಸಲ್ಪಟ್ಟಿದ್ದೇನೆ ಮತ್ತು ಸಂಜೆಯು ಆಶೀರ್ವದಿಸಲ್ಪಟ್ಟಿದ್ದೇನೆ ಎಂದು ಹೇಳುವ ಭರವಸೆ, ನಾನು ತಲೆಯಾಗಿದ್ದೇನೆ ಬಾಲವಲ್ಲ ಎಂದು ಹೇಳುವ ಭರವಸೆ. ಆದ್ದರಿಂದ ದೇವ, ನಾನು ನನ್ನ ಪ್ರಾಮುಖ್ಯತೆಯನ್ನು ತಿಳಿದು ಒಳ್ಳೆಯ ದೇವರ ಮಗುವಾಗಿ ನಡೆಯಲು ಮತ್ತು ಜೀವನವನ್ನು ಸಾಗಿಸಲು ನನಗೆ ಸಹಾಯ ಮಾಡಿ. ನನ್ನ ಎಲ್ಲ ಮಾರ್ಗಗಳು ನಿಮಗೆ ಇಷ್ಟವಾಗಲಿ ತಂದೆ. ನನ್ನ ನಂಬಿಕೆಯು ನಿಮಗೆ ಮೆಚ್ಚುಗೆಯಾಗಲಿ ಸ್ವಾಮಿ. ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು. ನಾನಾತನಿಗೆ ನೀನೇ ನನ್ನ ರಕ್ಷಕನು, ದುರ್ಗವು, ನಾ ನಂಬಿದ ದೇವನು ಎನ್ನುವೆನು ಎಂದು ನಿಮ್ಮ ಮಾತು ಹೇಳುತ್ತದೆ. ರಾಜ, ನಾನು ನಿನ್ನನ್ನು ನಂಬುತ್ತೇನೆ. ನಾನು ನಿಮ್ಮನ್ನು ನಂಬುತ್ತೇನೆ ಎಂದು ಘೋಷಿಸುತ್ತೇನೆ ರಾಜ. ನನ್ನ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಗೆಲುವಿಗಾಗಿ ನಾನು ನಿಮ್ಮನ್ನು ನಂಬುತ್ತೇನೆ. ನನ್ನ ಏಳಿಗೆಗಾಗಿ ಮತ್ತು ಪ್ರಗತಿಗಾಗಿ ನೀವು ಶ್ರಮಿಸುತ್ತಿರುವಿರಿ ಎಂದು ನಾನು ನಂಬುತ್ತೇನೆ. ಸೈತಾನನು ನನಗಿಂತ ಮೇಲುಗೈ ಹೊಂದಿದ್ದಾನೆ ಎಂದು ತೋರುವ ಸಮಯದಲ್ಲೂ ಸಹ ನನ್ನನ್ನು ಕಾಯುವ ತಂದೆ ದೇವರನ್ನು ನಾನು ನಂಬುತ್ತೇನೆ. ಮತ್ತು ನಾನು ನಿಮ್ಮನ್ನು ಶಾಶ್ವತವಾಗಿ ನಂಬ ಬಯಸುತ್ತೇನೆ ತಂದೆಯೇ, ಏಕೆಂದರೆ ನೀವು ನನ್ನ ಆಶ್ರಯ ಮತ್ತು ನನ್ನ ಕೋಟೆಯಾಗಿರುವಿರಿ. ಯೆಹೋವನು ನನ್ನ ದೇವರು, ನನ್ನ ಆಶ್ರಯ ಮತ್ತು ನನ್ನ ಕೋಟೆಯಾಗಿದ್ದಾರೆ. ನಾನು ಏನು ಬಯಸಿದರೂ ಮತ್ತು ನನಗೆ ಏನು ಬೇಕಾದರೂ ನಿಮ್ಮಲ್ಲಿ ಮಾತ್ರ ಲಭ್ಯವಿದೆ ಎಂದು ನನಗೆ ಸಂಪೂರ್ಣ ಭರವಸೆ ಇದೆ ತಂದೆಯೇ. ಏಕೆಂದರೆ ದೇವಾ, ನೀನು ದುರ್ಬಲನಲ್ಲ, ನೀನು ಚಂಚಲನೂ ಅಲ್ಲ, ಸುಳ್ಳುಗಾರನೂ ಅಲ್ಲ. ನೀನು ದೇವರು, ಮನುಷ್ಯನಲ್ಲ. ಆದ್ದರಿಂದ ನಿನ್ನಲ್ಲಿ ನಂಬಿಕೆ ಇಟ್ಟು ನಾನು ನಿರಾಶೆಗೊಳ್ಳುವ ಅಪಾಯವೇ ಇಲ್ಲ. ನನ್ನ ದೇವರೇ, ನನ್ನ ಜೀವನದಲ್ಲಿದ್ದದ್ದಕ್ಕಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ನೀವು ಸರ್ವಶಕ್ತ ದೇವರು ಮತ್ತು ಶ್ರೇಷ್ಠರು. ನೀವು ನನ್ನ ಜೀವನದ ಮುಖ್ಯ ಮೂಲಾಧಾರವಾಗಿದ್ದೀರಿ ಸ್ವಾಮಿ, ಮತ್ತು ನಾನು ನಿಮ್ಮನ್ನು ನಂಬಲು ಆರಿಸಿಕೊಳ್ಳುತ್ತೇನೆ. ಜೀವನದ ತೊಂದರೆಗಳಿಂದ, ಜೀವನದ ಬಿರುಗಾಳಿಗಳಿಂದ ನೀವು ನನಗೆ ಆಶ್ರಯ ನೀಡುತ್ತೀರಿ. ಮತ್ತು ತಂದೆಯೇ, ನಾನು ಕ್ರಿಸ್ತ ಯೇಸುವಿನ ರಕ್ತದ ಅಧಿಕಾರದಲ್ಲಿ ಈ ಪ್ರಾರ್ಥನೆಯನ್ನು ನನ್ನ ಜೊತೆಯಲ್ಲಿ ಕೇಳುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆಯೂ ನಿಮ್ಮ ವರಪ್ರಸಾದವನ್ನು ನೀಡಿರಿ ಎಂದು ನುಡಿಯ ಬಯಸುತ್ತೇನೆ. ಅವರಿಗೆ ಪ್ರಗತಿಯ ಮತ್ತು ವಿಜಯದ ಅವಶ್ಯಕತೆ ಇದೆ ತಂದೆಯೇ. ಅವರಿಗೆ ಯಾವುದೇ ಮಾರ್ಗ ಕಾಣದ ಸ್ಥಳದಲ್ಲೂ ಸಹ ನೀವು ಮಾರ್ಗವನ್ನು ಮಾಡಿ ಸ್ವಾಮಿ. ಪ್ರತಿಯೊಬ್ಬರಿಗೂ ಒಂದು ಮಾರ್ಗವನ್ನು ತೋರಿಸು ತಂದೆ. ನನ್ನೊಡನೆ ಒಂದಾಗಿ ಪ್ರಾರ್ಥಿಸುವ ಎಲ್ಲರ ಸ್ವರಗಳನ್ನು ನನ್ನ ಸ್ವರದೊಂದಿಗೆ ಸೇರಿ ನಾನು ತೀರ್ಪು ನೀಡುತ್ತೇನೆ. ನರಕದ ದ್ವಾರಗಳು ನನ್ನ ವಿರುದ್ಧ ಮೇಲುಗೈ ಸಾಧಿಸುವುದಿಲ್ಲ ಎಂದು ಘೋಷಿಸುತ್ತೇನೆ ಸ್ವಾಮಿ. ನಂಬಿಕೆಯಲ್ಲಿ ಬಲವಾಗಿ ಮತ್ತು ಅಚಲವಾಗಿ ನಿಲ್ಲಲು ನೀವು ನಮಗೆ ಶಕ್ತಿಯನ್ನು ನೀಡಬೇಕೆಂದು ತಂದೆಯೇ ನಾನು ನಿಮ್ಮನ್ನು ಪ್ರಾರ್ಥಿಸುತ್ತೇನೆ. ನಾವು ಕಣ್ಣುಗಳ ದೃಷ್ಟಿಯಿಂದ ಅಲ್ಲದೆ ನಂಬಿಕೆಯಿಂದ ನಡೆಯಲು ಪವಿತ್ರಾತ್ಮರೇ ನಮಗೆ ಸಹಾಯ ಮಾಡಿ. ಪರ್ವತಗಳನ್ನು ಚಲಿಸುವ ದೇವರೇ, ನಾವು ನಮ್ಮ ದೃಷ್ಟಿಯನ್ನು ನಿಮ್ಮಲ್ಲಿ ಇರಿಸಿದ್ದೇವೆ. ಪ್ರತಿಯೊಂದು ತಡೆಗೋಡೆಯನ್ನು ಒಡೆಯುವ ದೇವರೇ, ನಮ್ಮ ಜೀವನದಲ್ಲಿ ಬರುವ ಎಲ್ಲ ಗೋಡೆಗಳನ್ನು ಜೆರಿಕೋನ ಗೋಡೆಗಳಂತೆ ಒಡೆಯಿರಿ ತಂದೆಯೇ. ಮತ್ತು ತಂದೆಯೇ,
ನಾವು ನಮ್ಮ ಸುತ್ತ ನಡೆಯುತ್ತಿರುವ ಸಂಗತಿಗಳನ್ನು ಲೆಕ್ಕಿಸದೆ ನಾವು ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ಈ ಜಗತ್ತಿನಲ್ಲಿ ನಡೆಯುತ್ತಿರುವ ಎಲ್ಲವನ್ನು ಲೆಕ್ಕಿಸದೆ ಎಲ್ಲವೂ ನಮ್ಮ ಒಳಿತಿಗಾಗಿ ಒಟ್ಟಾಗಿ ಕೆಲಸ ಮಾಡುತ್ತಿದೆ ಎಂದು ನಾವು ಅರಿಯುವಂತಾಗಲಿ ಸ್ವಾಮಿ. ಏಕೆಂದರೆ ನಾವು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೇವೆ ಮತ್ತು ಈ ಸಮಯದಲ್ಲಿ ರಾಜ ಯೇಸುವೆ, ನಾವು ಈ ಸಮಯದಲ್ಲಿ ಶಾಂತಿ ಮತ್ತು ನಿರ್ದೇಶನಕ್ಕಾಗಿ, ನಿಮ್ಮ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥಿಸುತ್ತೇವೆ. ದೇವ, ನಡೆಯುತ್ತಿರುವುದೆಲ್ಲವೂ ನಮಗೆ ಅರ್ಥವಾಗದಿರಬಹುದು. ಈ ಎಲ್ಲದರ ಮಧ್ಯದಲ್ಲೂ ನಾವು ಕೆಲವು ಅನಿಶ್ಚಿತ ಸಂದರ್ಭಗಳನ್ನು ಎದುರಿಸಲೂಬಹುದು. ಪ್ರಭುವೇ, ದಾರಿ ಇಲ್ಲವೆಂದು ತೋರುವ ಸಮಯದಲ್ಲೂ ಸಹ ದಾರಿಯನ್ನು ಮಾಡುವ ಶಕ್ತಿ ನಿಮಗಿದೆ. ನಮ್ಮನ್ನು ಮುನ್ನಡೆಸಿರಿ ತಂದೆ, ಮತ್ತು ನಾವು ನಿಮ್ಮ ಸಹಾಯಕ್ಕಾಗಿ ಕರೆಯುತ್ತೇವೆ ಸ್ವಾಮಿ. ನಮಗೆ ಈ ಯುದ್ಧಗಳನ್ನು ಒಬ್ಬಂಟಿಯಾಗಿ ಎದುರಿಸಲು ಸಾಧ್ಯವಿಲ್ಲ. ಈ ಯುದ್ಧವನ್ನು ಏಕಾಂಗಿಯಾಗಿ ಹೋರಾಡಲು ಸಾಧ್ಯವಿಲ್ಲ. ಈಗ ನನ್ನೊಡನೆ ಪ್ರಾರ್ಥಿಸುತ್ತಿರುವ ಎಲ್ಲರಿಗಾಗಿಯೂ ಸಹ ಪ್ರಾರ್ಥಿಸುತ್ತಿದ್ದೇನೆ. ಅವರು ಹೋರಾಡುತ್ತಿರುವ ವಿಚಾರಗಳು ಯಾವುದೇ ಆಗಿರಲಿ, ಅವರ ಸಮಸ್ಯೆಗಳು ಯಾವುದೇ ಆಗಿರಲಿ, ಅವು ಮಾನಸಿಕವಾಗಲಿ ಅಥವಾ ದೈಹಿಕವಾಗಲಿ, ಭಗವಂತನೇ, ನಾನು ನಿಮ್ಮನ್ನು ಪ್ರಾರ್ಥಿಸುತ್ತೇನೆ. ಅವರ ಜೀವನದ ಯಾವುದೇ ಸಂದರ್ಭದಲ್ಲಿ, ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲಿ ಅಥವಾ ವಿರೋಧವನ್ನು ಎದುರುಗೊಳ್ಳುತ್ತಿರುವ ಪರಿಸ್ಥಿತಿಯಲ್ಲೇ ಇರಲಿ, ನಾನು ಎಲ್ಲ ಹೆಸರುಗಳಿಗಿಂತ ಮೇಲಾದ ಹೆಸರನ್ನು ಕರೆಯುತ್ತೇನೆ. ಎಲ್ಲ ಹೆಸರುಗಳಿಗಿಂತ ಮೇಲಾದ ನಿಮ್ಮ ಹೆಸರಿನ ಮೂಲಕ ಪ್ರಾರ್ಥಿಸುತ್ತೇನೆ. ನಾನು ನಿಮ್ಮನ್ನು ಕರೆಯುತ್ತೇನೆ ರಾಜ ಯೇಸುವೆ, ನಮ್ಮನ್ನು ಮುಕ್ತಗೊಳಿಸಿ. ಏಕೆಂದರೆ ಮಗನು ಯಾರನ್ನು ಬಿಡಿಸುತ್ತಾನೋ ಅವರು ನಿಜವಾಗಿಯೂ ಸ್ವತಂತ್ರರು ಎಂದು ನಿಮ್ಮ ಮಾತು ಹೇಳುತ್ತದೆ. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 11 ವಚನ 28ರಲ್ಲಿ ನಿಮ್ಮ ವಾಕ್ಯ ಹೇಳುತ್ತದೆ, ತಣಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ನೀಡುತ್ತೇನೆ ಎಂದು. ಆದ್ದರಿಂದ ದೇವ, ನಾನು ಇಂದು ನಿಮ್ಮ ಮುಖದರ್ಶನಕ್ಕಾಗಿ ಆತೊರೆಯುತ್ತಿದ್ದೇನೆ. ನಾನು ನಿಮ್ಮನ್ನು ಹುಡುಕಿ ಬಂದಿರುವೆನು ಸ್ವಾಮಿ. ಅಶಕ್ತರಾದ ನಾವು ನಿಮ್ಮ ಮಹಾಸಿಂಹಾಸನದ ಮುಂದೆ ಸಾಷ್ಟಾಂಗವೆರಗಿ ನಮಸ್ಕರಿಸುತ್ತೇವೆ. ನಾವು ನಿಮ್ಮ ಅಪರಿಮಿತ ಶಕ್ತಿಯ ಮೂಲಕ ಅಭಿವೃದ್ಧಿ ಮತ್ತು ಪ್ರಗತಿಯನ್ನು ನೀಡಿರೆಂದು ಪ್ರಾರ್ಥಿಸುತ್ತೇವೆ. ಇಂತಹ ಸಂದರ್ಭದಲ್ಲಿ ಪವಿತ್ರಾತ್ಮರೇ ನಮ್ಮಲ್ಲಿ ಬಂದು ನೆಲೆಸಬೇಕೆಂದು ಪ್ರಾರ್ಥಿಸುತ್ತೇವೆ. ಈ ಸಮಯದಲ್ಲಿ ನಮ್ಮ ಸಾಂತ್ವನವಾಗಿರಿ. ಈ ಕಷ್ಟದ ಸಮಯದಲ್ಲಿ ನಮಗೆ ಸಾಂತ್ವನವಾಗಿರಿ. ನನ್ನ ವಿರುದ್ಧ ರಚಿಸಲಾದ ಯಾವುದೇ ಅಸ್ತ್ರವು ಯಶಸ್ವಿಯಾಗುವುದಿಲ್ಲ ಎಂಬ ಭರವಸೆಯನ್ನು ನಿಮ್ಮ ಮಾತು ನನಗೆ ನೀಡಿದೆ. ಮತ್ತು ನನ್ನ ಕುಟುಂಬದ ವಿರುದ್ಧ ರಚಿಸಲಾದ ಯಾವುದೇ ಅಸ್ತ್ರವು ಅಭಿವೃದ್ಧಿಯಾಗುವುದಿಲ್ಲವೆಂದು ನಾನು ಇಂದು ಘೋಷಿಸುತ್ತೇನೆ ಪ್ರಭುವೆ. ನನ್ನ ಮಾನಸಿಕ ಆರೋಗ್ಯದ ವಿರುದ್ಧ ರೂಪುಗೊಂಡ ಯಾವುದೇ ಆಯುಧವು ಅಭಿವೃದ್ಧಿ ಹೊಂದುವುದಿಲ್ಲವೆಂದು ನಾನು ಘೋಷಿಸುತ್ತೇನೆ. ನನ್ನ ಹಣಕಾಸಿನ ವಿಚಾರದ ವಿರುದ್ಧ ರೂಪುಗೊಂಡ ಯಾವುದೇ ಆಯುಧವು ಯೇಸುವಿನ ಹೆಸರಿನಲ್ಲಿ ಏಳಿಗೆಯಾಗುವುದಿಲ್ಲ ಎಂದು ನಾನು ಘೋಷಿಸುತ್ತೇನೆ. ಕರ್ತನೇ, ನಮ್ಮ ಶತ್ರುವಾದ ಸೈತಾನನು ಗರ್ಜಿಸುವ ಸಿಂಹದಂತೆ ಯಾರನ್ನು ಕಬಳಿಸುವುದೆಂದು ಅತ್ತಿತ್ತ ಹುಡುಕಾಡುತ್ತಿರುವನು ದೇವ. ನಾನು ಯೇಸುಕ್ರಿಸ್ತರ ರಕ್ತದ ಶಕ್ತಿಯಲ್ಲಿ ನಿಲ್ಲುತ್ತೇನೆ. ಯೇಸುಕ್ರಿಸ್ತರ ಹೆಸರಿನ ಶಕ್ತಿಯಲ್ಲಿ ನಾನು ನಿಲ್ಲ ಬಯಸುತ್ತೇನೆ ಸ್ವಾಮಿ. ತಂದೆ, ನಾನು ನಿಮಗೆ ನನ್ನ ಹೃದಯದ ಸಿಂಹಾಸನ ಕೊಡುತ್ತೇನೆ. ನಿಮ್ಮ ಪವಿತ್ರ ಹೆಸರನ್ನು ನಾನು ಕೀರ್ತಿಸುತ್ತೇನೆ. ನೀವು ಯಾವುದೇ ದುಷ್ಟ ಆಡಳಿತಕ್ಕಿಂತಲೂ ಯಾವುದೇ ಪ್ರಭುತ್ವಕ್ಕಿಂತಲೂ ಮೇಲಿರುವಿರಿ ಸ್ವಾಮಿ. ನಿಮ್ಮ ವಿರುದ್ಧ ನಿಲ್ಲುವ ಸಾಮರ್ಥ್ಯ ಯಾರಿಗೂ ಇಲ್ಲ ಮತ್ತು ಯಾವುದಕ್ಕೂ ಇಲ್ಲ. ಆದ್ದರಿಂದ ನಾನು ನಿಮ್ಮ ಹೆಸರನ್ನು ಕರೆಯುತ್ತೇನೆ. ನನ್ನ ಜೀವನದಲ್ಲಿ ನೀವು ಕೊಡಲಿರುವ ಜಯಗಳು ಮತ್ತು ನೀವು ಮಾಡಲಿರುವ ಅದ್ಭುತಗಳು ನನ್ನ ಕಣ್ಣುಗಳಿಗೆ ಈಗ ಕಾಣದಿದ್ದರೂ ಒಂದಲ್ಲ ಒಂದು ದಿನ ನೀವು ನನಗೆ ಅಭಿವೃದ್ಧಿ ಮತ್ತು ಪ್ರಗತಿಯನ್ನು ನೀಡುವಿರೆಂದು ನಾನು ನಂಬುತ್ತೇನೆ ಸ್ವಾಮಿ. ನೀವು ಎಲ್ಲ ಸಮಯದಲ್ಲೂ ನನ್ನ ಪರವಾಗಿ ಕೆಲಸ ಮಾಡುತ್ತಿರುವಿರಿ ಮತ್ತು ನೀವು ನನ್ನ ಒಳಿತಿಗಾಗಿ ಕೆಲಸ ಮಾಡುತ್ತಿರುವಿರಿ ಎಂದು ನಾನು ವಿಶ್ವಾಸಿಸುತ್ತೇನೆ ಪ್ರಭು. ಇಂದು ನಾನು ನಂಬಿಕೆಯಿಂದ ವಿಶ್ವಾಸಿಸುತ್ತೇನೆ. ಕ್ರಿಸ್ತ ಯೇಸುವೇ, ನಾನು ಈ ಕಾಲದಲ್ಲಿ ಬುದ್ಧಿವಂತಿಕೆ ಮತ್ತು ವಿವೇಚನೆಗಾಗಿ ಪ್ರಾರ್ಥಿಸುತ್ತೇನೆ. ನಾವು ನೋಡಿ ನಡೆಯುವವರಾಗದೆ ನಂಬಿ ನಡೆಯುವವರಾಗಲು ನಮಗೆ ಸಹಾಯ ಮಾಡಿ. ನಿಮ್ಮ ಮಾತು ವಿಮೋಚನಾ ಕಾಂಡ 14:14 ಹೇಳುತ್ತದೆ, ಸರ್ವೇಶ್ವರ ಸ್ವಾಮಿಯೇ ನಿಮ್ಮ ಪರವಾಗಿ ಯುದ್ಧ ಮಾಡುವರು, ನೀವು ನೆಮ್ಮದಿಯಿಂದಿರಿ ಎಂದು. ನನ್ನ ದೇವರೇ, ನನ್ನ ಯುದ್ಧಗಳನ್ನು ನೀವು ಹೋರಾಡಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. ಶತ್ರುಗಳ ತಂತ್ರಗಳಿಗೆ ಬೀಳದಂತೆ ನಮ್ಮನ್ನು ಕಾಪಾಡಿರಿ. ನಾವು ಅನ್ಯಾಯದ ಮತ್ತು ದುಷ್ಟತನದಿಂದ ತುಂಬಿರುವ ಮಾರ್ಗದಿಂದ ರಕ್ಷಿಸಲ್ಪಡುವಂತೆ ನಮ್ಮನ್ನು
ನಮ್ಮ ಪಾದಗಳಿಗೆ ದಾರಿದೀಪವಾಗಿರಿ ಸ್ವಾಮಿ. ನನ್ನ ಶತ್ರುಗಳು ನನ್ನ ವಿರುದ್ಧ ರಚಿಸುವ ಎಲ್ಲ ದುಷ್ಟ ಯೋಜನೆಗಳನ್ನು ನಾನು ಅರಿತುಕೊಳ್ಳುವಂತೆ ನನ್ನ ಆಧ್ಯಾತ್ಮಿಕ ಕಣ್ಣುಗಳನ್ನು ತೆರೆಯಿರಿ ಸ್ವಾಮಿ. ನಾನು ಇದೀಗಲೇ ಎಲ್ಲ ಸಂದರ್ಭಗಳ ಮೇಲೆ ಯೇಸುವಿನ ರಕ್ತದ ಮೂಲಕ ಅಧಿಕಾರವನ್ನು ಘೋಷಿಸುತ್ತೇನೆ. ಎಲ್ಲ ಕೆಟ್ಟದ್ದನ್ನು ಸೋಲಿಸಲು ನನಗೋಸ್ಕರ ಯುದ್ಧ ಮಾಡುವ ಯೇಸುವಿನ ರಕ್ತ, ನನ್ನ ವಿಜಯದ ಮೂಲವಾಗಿರುವ ಯೇಸುವಿನ ರಕ್ತವನ್ನು ನಾನು ಘೋಷಿಸುತ್ತೇನೆ. ಯೇಸುವಿನ ರಕ್ತವೇ ನಿಮ್ಮನ್ನು ಹುಡುಕುವ ಬಯಕೆ ನನ್ನಲ್ಲಿ ಹುಟ್ಟುವಂತೆ ಮಾಡಿ ಸ್ವಾಮಿ. ನಾನು ನಿಮ್ಮ ಹತ್ತಿರ ಬರುತ್ತೇನೆ ಮತ್ತು ನೀವು ನನ್ನ ಹತ್ತಿರ ಬರುವಂತೆ ಪ್ರಾರ್ಥಿಸುವೆನು ಸ್ವಾಮಿ. ನಾನು ಶತ್ರುಗಳ ಮೋಸಕ್ಕೆ ಬೀಳದಂತೆ ತಂದೆಯೇ ನನ್ನ ಆತ್ಮದ ಚೈತನ್ಯವನ್ನು ಚಿಗುರುಗೊಳಿಸು. ನನ್ನ ಜೀವನದಲ್ಲಿ ಕತ್ತಲೆಯನ್ನು ನಾಶ ಮಾಡಲು ಯೇಸು ಕ್ರಿಸ್ತನ ಬೆಳಕು ನನ್ನ ಜೀವನದ ಮೇಲೆ ಬೆಳಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಇಬ್ರಿಯರಿಗೆ ಬರೆದ ಪತ್ರ ಅಧ್ಯಾಯ 12 ವಚನ 19 ನಿಮ್ಮ ಮಾತು ಹೇಳುತ್ತದೆ, ನನ್ನ ದೇವರು ದಹಿಸುವ ಅಗ್ನಿ ಎಂದು ಹೇಳುತ್ತದೆ. ಎಂದರೆ ನೀವು ನಮ್ಮ ಶಕ್ತಿಯುತ ಮತ್ತು ಪವಿತ್ರ ದೇವರು. ಹಾಗಾಗಿ ನನ್ನ ಜೀವನದ ಮೇಲಿನ ಯಾವುದೇ ಗೊಂದಲದ ಮೂಲವನ್ನು ನೀವು ಸುಟ್ಟು ಹಾಕಬೇಕೆಂದು ನಾನು ಕೇಳುತ್ತೇನೆ ಸ್ವಾಮಿ. ನನ್ನ ಜೀವನದ ಮೇಲೆ ಆಕ್ರಮಣ ಮಾಡಲು ಪ್ರಯತ್ನಿಸುತ್ತಿರುವ ಯಾವುದೇ ಭಯದ ಮನೋಭಾವವನ್ನು ಸುಟ್ಟು ಹಾಕಿರಿ ಪ್ರಭು. ನನ್ನ ಖಿನ್ನತೆಯ ಮನೋಭಾವದ ವಿರುದ್ಧ ಪ್ರಾರ್ಥಿಸುತ್ತೇನೆ. ನನ್ನ ಜೀವನದ ಮೇಲೆ ಶಾಂತಿಯನ್ನು ಘೋಷಿಸುತ್ತೇನೆ ಪ್ರಭುವೆ. ನಿಷ್ಠಾವಂತ ದೇವರಾದ ನಿಮಗೆ ನಾನು ಧನ್ಯವಾದಗಳನ್ನು